ದೃಶ್ಯವು ಭೀಕರ, ಭಯಾನಕ. ಒಂದು ಕ್ಷಣ ಎದೆ ಝಲ್ಲೆನಿಸುತ್ತೆ. ನೋಡುತ್ತಿದ್ದಂತೆ ಕಾರು ಚಾಲಕ ಸಜೀವ ದಹನವಾಗಿರುವ ಘಟನೆ ನೆಲಮಂಗಲ ಸಮೀಪದ ಅಂಚೆಪಾಳ್ಯದಲ್ಲಿ ಇವತ್ತು ಮಧ್ಯಾಹ್ನ 3 ಗಂಟೆಯ ಸುಮಾರಿಗೆ ನಡೆದಿದೆ. ನಡು ರಸ್ತೆಯಲ್ಲಿ ಎರ್ಟಿಗಾ ಕಾರಿನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡು ಹೊತ್ತಿ ಉರಿದಿದೆ. ನೆಲಮಂಗಲದಿಂದ ಬೆಂಗಳೂರು ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಮಾರುತಿ ಎರ್ಟಿಗಾ ಕಾರು ಏಕಾಏಕಿ ಹೊತ್ತಿ ಉರಿದಿದೆ. ಕಾರಿನ ಒಳಗಿದ್ದ ಚಾಲಕ ಹೊರ ಬರಲಾಗದೆ ಬೆಂಕಿಯ ತೀವ್ರತೆಗೆ ಸುಟ್ಟು ಕರಕಲಾಗಿದ್ದಾನೆ. ಸ್ಥಳೀಯರು ಹಾಗೂ ಸಹ ಪ್ರಯಾಣಿಕರು ರಕ್ಷಿಸಲು ಪ್ರಯತ್ನಿಸಿದ್ರು. ಕಾರಿನ ಲಾಕ್ ಓಪನ್ ಆಗದೆ ಜನರ ಕಣ್ಣೆದುರೇ ಚಾಲಕ ಸಜೀವ ದಹನವಾಗಿದ್ದಾನೆ. ಯಾವಾಗ ಘಟನೆ ಬಗ್ಗೆ ಮಾಹಿತಿ ಬರುತ್ತೋ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಲು ಶುರು ಮಾಡಿದ್ರು. ಆದರೆ ಬೆಂಕಿ ಆರಿಸುವ ಒಳಗೆ ಚಾಲಕನ ಪ್ರಾಣವೇ ಹೋಗಿತ್ತು. ಸಂಪೂರ್ಣ ಸುಟ್ಟು ಕರಕಲಾಗಿದ್ದ ಮೃತದೇಹ ಹೊರತೆಗೆದು ನೆಲಮಂಗಲ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಘಟನೆಯಿಂದ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಉಂಟಾಗಿ ಜಾಮ್ ಕ್ಲಿಯರ್ ಮಾಡಲು ಸಂಚಾರಿ ಪೊಲೀಸರು ಹರಸಾಹಸ ಪಟ್ಟರು. ಆ ಘಟನೆ ನಾವು ಇಲ್ಲೇ ಸ್ಥಳೀಯಲ್ಲೇ ಇದ್ದು ರೋಡಲ್ಲೇ ಸಡನ್ ಆಗಿದ್ದು ಕಾರು ಬೆಂಕಿ ಎತ್ಕೊಂಡ್ಬಿಡ್ತು. ಬೆಂಕಿ ಎತ್ಕೊಂಡ್ಲ ಏನಾಯ್ತು ಅಂತ ಓಡಿ ಬಂದು ಡೋರ್ ತೆಗಿಬೇಕಾದ್ರೆ ಡೋರ್ ಎಲ್ಲ ಕಡೆ ಲಾಕ್ ಆಗಿತ್ತು. ತಿರ್ಗಾ ಲಾಕನ್ನು ಏನು ಮಾಡೋಕ್ಕಾಗಲಿಲ್ಲ. ಅಕ್ಕಪಕ್ಕಲ್ಲಿ ಒಂಚೂರು ಕಲ್ಲುಗಳಿದ್ದು ತೊಗೊಂಡು ಗ್ಲಾಸ್ ಎಲ್ಲ ಹೊಡೆದು ಓಪನ್ ಮಾಡಿದ್ವು. ಆದರೂ ಆ ಬಾಡಿ ನಾವು ಆಚೆ ತೆಗಿಬೇಕಂದ್ರೆ ನಮ್ಮ ಕೈಲಿ ಆಗಲಿಲ್ಲ. ಬೆಂಕಿ ನಮ್ಮ ಕೈ ತಗಲಾಕೊಳಕ್ಕೆ ಬಂತು. ನಾವು ಡೋರ್ ಓಪನ್ ಮಾಡೋಕೆ ಹೋಗ್ಬೇಕಾದ್ರೆ ತಗಲಾಕೊಳಕ್ಕೆ ಬರಕೈತಿ. ಬೇಡ ಅಂತ ಏನು ಮಾಡ್ಕೊಂಡು ಮತ್ತು KSRTC ಬಸ್ಗಳು 3-4 ಜನ ಕಡೆಯಿಂದ ಫೈರ್ ಇಂಜಿನ್ ಸಿಲಿಂಡರ್ ತೊಗೊಂಡು ನಾವು ಅದನ್ನು ಪ್ರೆಸ್ ಮಾಡಿದ್ವಿ. ಅಲ್ಲಿ KSRTC ಬಸ್ನವ್ರು ಬರ್ತಾಯಿದ್ರು, ಅವ್ರ ಹತ್ರ ಸಿಲಿಂಡರ್ ತೊಗೊಂಡು ನಾವು ಪ್ರೆಸ್ ಮಾಡಿದ್ವು. ಬೆಂಕಿ ಅವಾಯ್ಡ್ ಆಗಲಿಲ್ಲ. ತಿರ್ಗಾ ಫೈರ್ ಇಂಜಿನ್ ಫೋನ್ ಮಾಡಿದ್ವು. ಆಮೇಲೆ ಅವ್ರು ಬಂದು ಫೈರ್ ಇಂಜಿನ್ದವ್ರು ಬರ್ಕೊಡಕ್ಕೆ ಅಷ್ಟೇ ಬಾಡಿಲಿದ್ದ ಡ್ರೈವರು ಬರ್ನ್ ಆಗಿದ್ದ. ತಿರ್ಗಾ ಇನ್ನು ಅದು ಫೈರ್ ಇಂಜಿನ್ದವ್ರು ಬಂದು ಎಲ್ಲ ಸಪೋರ್ಟ್ ಮಾಡಿದ ನಂತರ ಇದು ಫೈರ್ ಇಂಜಿನ್ ಬರಲಿ ಯಾವುದು ಸರಿ ಆಗಲಿಲ್ಲ. 4 ಟೈರೆಲ್ಲ ಸುಟ್ಟೋಗಿದ್ದು, ಕಾರೆಲ್ಲ ಪೂರ ಭಸ್ಮ ಆಗಿತ್ತು. ತಿರ್ಗಾ ಅವರಿಂದ ಒಂದು ಸ್ವಲ್ಪ ಏನೋ ಕಾರ ಒಂದು ಸ್ವಲ್ಪ ಬಚಾವಾಗೈತೆ ಅಷ್ಟೇ. ಅದರಲ್ಲಿ ಅಂತೂ ಏನೂ ಇಲ್ಲ. ಆದ್ರೂ ಬಾಡಿ ಅಂತೂ ಪೂರ ಬರ್ನ್ ಆಗಿದೆ ಸರ್. ಇನ್ನು ದುರಂತ ನಡೆದ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಹೆಚ್ಚುವರಿ SP ಪುರುಷೋತ್ತಮ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಘಟನೆ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಘಟನೆ ಬಗ್ಗೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಮೃತ ಚಾಲಕ ಜಾಲಹಳ್ಳಿಯ ನಿವಾಸಿ ಅನಿಲ್ ಎಂದು ತಿಳಿದು ಬಂದಿದೆ. ಪೊಲೀಸರು ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ. ಅದೇನೇ ಹೇಳಿ ನೋಡುತ್ತಿದ್ದಂತೆ ಚಾಲಕ ಸುಟ್ಟು ಕರಕಲಾಗಿದ್ದು ಮಾತ್ರ ನಿಜಕ್ಕೂ ದುರಂತವೇ ಸರಿ. ಸರ್, ಇದು ಒಂದು 3 ಗಂಟೆ ಹೊತ್ತಲ್ಲೇ ಆಗಿದೆ. ಸೊ ರನ್ನಿಂಗಲ್ಲಿರೋ ಕಾರೇ ಬೆಂಕಿ ಹೊತ್ಕೊಂಡಿದೆ. ಕಾರಲ್ಲಿ ಒಬ್ಬರು ಇದ್ದರು. ಮೋಸ್ಟ್ಲಿ ಟೆಕ್ನಿಕಲ್ ಇಶ್ಯೂಸಿಂದ, ರೇಡಿಯೇಟರ್ ಏನೋ ಇಶ್ಯೂಸಿಂದ ಬೆಂಕಿ ಹತ್ಕೊಂಡಿದೆ. ಫಸ್ಟು ಟೈರಿಗೆ ಹತ್ಕೊಂಡಿದೆ. ಸೊ ಡೋರ್ ಲಾಕ್ ಆಗಿದೆ ಅನಿಸುತ್ತೆ. ಆಮೇಲೆ ಬೆಲ್ಟ್ ಕೂಡ ಲಾಕ್ ಆಗಿತ್ತು, ಹೊರಗಡೆ ಬರೋಕ್ಕಾಗಿಲ್ಲ. ಸೊ ನಮ್ಮ ಎದುರುಗಡೆನೇ ಒಂದು 20 ನಿಮಿಷ ಉರಿದಿದೆ ಕಾರು. ಸೊ ಅವರು ಕಾರಲ್ಲೇ ಅನ್ಫಾರ್ಚುನೇಟ್ಲಿ ಹೋಗಿದ್ದಾರೆ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ ಅಟ್ ದ ಸಿಚುವೇಶನ್. ರಾಮ್ ಪ್ರಸಾದ್ KR, ಈ ನ್ಯೂಸ್ TV, ನೆಲಮಂಗಲ.